ಬೆಂಗಳೂರು ಸಿಟಿ ಮಾರ್ಕೆಟ್ ರಾಬರಿ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಬೆದರಿಸಿ ಚಿನ್ನಾಭರಣ ನಗದು ರಾಬರಿ ಮಾಡಿತ್ತು ಈ ಗ್ಯಾಂಗ್. ಮಾರ್ಕೆಟ್ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ನೋಡಿ, ಬೆಂಗಳೂರು ಸಿಟಿ ಮಾರ್ಕೆಟ್ನಲ್ಲಿ ಭಾಳ ಆಕ್ಟಿವ್ ಆಗಿತ್ತು ಈ ಗ್ಯಾಂಗು. ಹೆದರಿಸಿ ಬೆದರಿಸಿ ಚಿನ್ನಾಭರಣವನ್ನು ದೋಸ್ತಾ ಇದ್ರು, ಹಾಗೆ ನಗದನ್ನು ದೋಚಿ ಪರಾರಿಯಾಗ್ತಾ ಇದ್ರು. 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದು ಬೆಳಗಾವಿಯಲ್ಲಿ ಪೊಲೀಸರು ಕೆಡಿದ್ದಾರೆ. ಇವ್ರನ್ನ ರಾಬರಿ ಮಾಡಿದ್ದ ಮಾಲ್ ಸಮೇತ ಸಿಕ್ಕಿಬಿದ್ದಿದ್ದಾರೆ ಖದೀಮರು. ಅಂದರೆ ಇವರು ಸಿಟಿ ಮಾರ್ಕೆಟ್ನಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ರು, ಸುಲಿಗೆ ಮಾಡ್ತಾ ಇದ್ರು. ರಾತ್ರಿ ಕೂಡ ಅಷ್ಟೇ ಒಬ್ಬೊಬ್ಬರಾಗಿ ಓಡಾಡೋಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಆ ರೀತಿ ದಾಳಿಯನ್ನು ಮಾಡಿ ಮೊಬೈಲ್ ಕಸ್ಕೋತಾ ಇದ್ರು, ದುಡ್ಡೇನು ಎಲ್ಲ ಎಷ್ಟಿದೆಯೋ ಅಷ್ಟು ಕಸ್ಕೋತಾ ಇದ್ರು. ಚಿನ್ನಾಭರಣ ಕೂಡ ಅವಶ್ಯಕ್ಕೆ ಪಡೆದುಕೊಳ್ತಾ ಇದ್ರು. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಈ ಗ್ಯಾಂಗ್ ಆ್ಯಕ್ಟಿವ್ ಆಗಿ ಹಾಡ ಹಗಲೇ ದರೋಡೆಯನ್ನು ಮಾಡ್ತಾಯಿದ್ರು. ಬೆಂಗಳೂರು ಸಿಟಿ ಮಾರ್ಕೆಟ್ನಲ್ಲಿ ಅದು ಭಾಳ ಆ್ಯಕ್ಟಿವ್ ಆಗಿತ್ತು. 5 ಜನರ ಗ್ಯಾಂಗ್ನ ಚಲನವಲನಗಳು ಕೂಡ CCTVಯಲ್ಲಿ ಸೆರೆಯಾಗಿದ್ವು. ಈಗ ಸಿಟಿ ಮಾರ್ಕೆಟ್ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಬೆಳಗಾವಿಯಲ್ಲಿ ಈ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಯಾಕಂತಂದರೆ ಹೆದರಿಸಿ ಬೆದರಿಸಿ ಹಣವನ್ನು ವಸೂಲಿ ಮಾಡ್ತಾ ಇತ್ತು ಈ ಗ್ಯಾಂಗ್. ಮಾರ್ಕೆಟ್ನಲ್ಲಿದ್ದಂತಹ ವ್ಯಾಪಾರಿಗಳ ಮೇಲೂ ಕೂಡ ಇವರು ದೌರ್ಜನ್ಯವನ್ನು ಮಾಡ್ತಾಯಿದ್ರು. ಅಂದರೆ ಈಗ ಕಂಪ್ಲೀಟ್ ಏನೇನೆಲ್ಲ ಕದ್ಕೊಂಡು ಹೋಗಿದ್ದಾರೋ ಅದರ ಸಮೇತವಾಗಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಬೆಳಗಾವಿಗೆ ಹೋಗಿ ನೋಡಿ, ಇಲ್ಲಿಂದ ಅಲ್ಲಿಗೆ ಬೆಳಗಾವಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಆ ಒಂದು ಕಳುವು ಮಾಡಿದಂತಹ ದುಡ್ಡು ಮತ್ತು ಆ ಚಿನ್ನಾಭರಣದೊಂದಿಗೆ ಮೋಜು ಮಸ್ತಿ ಮಾಡಿಕೊಂಡಿದ್ದರು. ಪೊಲೀಸರು ಅವರ ಬೆನ್ನಂದೆ ಟ್ರೇಸ್ ಮಾಡಿ ಅವ್ರ ಚಲನವಲನ ಗಮನಿಸಿ ಎಲ್ಲವನ್ನು ಕೂಡ ಹಿಂದೆ ಬಿದ್ದು ಛೇದ್ ಮಾಡಿ ಈಗ ಅವ್ರನ್ನ ಹಿಡಿದಿದ್ದಾರೆ. ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಇವರ ಮೇಲೆ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿದ್ವು. ಇವರು ಸಿಟಿ ಮಾರ್ಕೆಟ್ನಲ್ಲಿ, ಬೆಂಗಳೂರು ಸಿಟಿ ಮಾರ್ಕೆಟ್ನಲ್ಲಿ ಸಾಕಷ್ಟು ರೀತಿ ಆ್ಯಕ್ಟಿವ್ ಆಗಿ ಹಾಡ ಹಗಲೇ ಇವರು ಗುಂಪು ಕಟ್ಕೊಂಡು ಹೋಗಿ ದರೋಡೆಯನ್ನು ಮಾಡಿಕೊಂಡು ಬರ್ತಾಯಿದ್ರು. ಸಾಕಷ್ಟು ಅಂಗಡಿಗಳಲ್ಲೂ ಕೂಡ ಇವರು ಹೋಗಿದ್ದು, ಬೆದರಿಸಿದ್ದು ಮತ್ತು ಅಲ್ಲಿಂದ ರಾಬರಿ ಮಾಡಿದಂತಹ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಪೊಲೀಸರಿಗೆ ಟ್ಯಾಗ್ ಮಾಡ್ತಾಯಿದ್ರು. ಬಟ್ ಇನ್ನೂ ಕೂಡ ಕ್ರಮ ಆಗಿರಲಿಲ್ಲ. ಬಹಳ ದಿನಗಳಿಂದ ಪೊಲೀಸರು ಕೂಡ ಬಲೆಯನ್ನು ಬೀಸಿದ್ರು. 1-2-3 ತಂಡಗಳನ್ನು ಮಾಡಿದ್ರು. ಈಗ ಬೆಳಗಾವಿಯಲ್ಲಿ ಅಂದರ್ ಮಾಡಿದ್ದಾರೆ.